ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ತೃತೀಯ ಭಾಷೆ ಹಿಂದಿ ವಿಷಯದ 60ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುವ ಒಂದು ಸ್ಕೋರಿಂಗ್ ಪ್ಯಾಕೇಜನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಕ್ಕಳ, ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಈಗ ಆಲ್ರೆಡಿ ಪಾಸಿಂಗ್ ಪ್ಯಾಕೇಜ್, ಅದೇ ರೀತಿ ವ್ಯಾಕರಣದಿಂದ ಯಾವೆಲ್ಲ ರೀತಿಯ ಕ್ವಶನ್ಸ್ ಬರ್ತದೆ, ಪ್ರಬಂಧವನ್ನು ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು, ಪತ್ರಲೇಖನ ಅವೆಲ್ಲವನ್ನು ತಿಳಿಸ್ಕೊಟ್ಟಿದ್ದೀವಿ. ಮತ್ತು 2 ಮತ್ತು 3 ಅಂಕಕ್ಕೆ 1 ಅಂಕಗಳಿಗೆ ಬರುವಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಪದ್ಯ ಭಾಗದಿಂದ, ಪಾಠದಿಂದ ಮತ್ತು ಪೂರಕ ವಾಚನ ಪ್ರತಿಯೊಂದರಿಂದಲೂ ತಿಳಿಸ್ಕೊಟ್ಟಿದ್ವಿ. ಸೊ ಈಗ ನಾನು ಮತ್ತೊಮ್ಮೆ ಒಂದು ಸ್ಕೋರಿಂಗ್ ಪ್ಯಾಕೇಜ್, ಸೊ 60+ ಹೆಚ್ಚು ಅಂಕಗಳನ್ನ ಗಳಿಸೋರು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ, ಯಾವೆಲ್ಲ ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿ. ಮೊದಲನೇದಾಗಿ, ಮಾತೃಭೂಮಿಕಾ ಪ್ರಕೃತಿ ಸೌಂದರ್ಯಕ ವರ್ಣನ್ कीजिए. ಸೊ ಈ ಕ್ವಶನನ್ನು ತುಂಬ ಬಾರಿ ಕೇಳ್ತಾರೆ ಮಕ್ಕಳ. ಭಾರತ್ ಮಾತಾ के खेत हरे भरे सुहाने है, भारत के वन उपवन फल फूलों से भरे हुआ है, भारत भूमि के अंदर खनिजों का व्यापक धन भर हुआ है, भारत माता सुख संपत्ति धन धाम को मुक्त हस्त से बांट रही है. ಸೊ ಇದಿಷ್ಟು ಆನ್ಸರ್ಸ್ನ ಬರೆದ್ರೆ ಸಾಕು ಮಕ್ಕಳ. ನೆಕ್ಸ್ಟ್, ಕವಿತಾ ಮೇ ಭಾರತ್ ಮಾತಾ ಕಾ ಸ್ವರೂಪ್ ಕೈಸೆ ವರ್ಣಿತ है. ಸೊ ಈ ಕ್ವಶನ್ನು ಸಹ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್, ದಿನಕರ್ ಜೀನೆ आधुनिक मानव के भौतिक साधनों का वर्णन कैसे किया है, अथवा आधुनिक मानव के भौतिक साधना का विवरण कविता के आधार पर दीजिए ಅಂತ ಹೇಳಿ ಕೇಳಿದ್ದಾರೆ ಮಕ್ಕಳ. ಸೊ ಇದಿಷ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿ. आधुनिक मानव ने प्रकृति के हर एक तत्व को अपने नियंत्रण में कर लिया है, उसमें जल विद्युत भाप वायु पर अपना नियंत्रण बन लिया है, वह नदी समुद्र सागर को एक समान लांघ सकता है, उसका यान आकाश में जा रहा है, वह परमाणु प्रयोग भी कर रहा है, उसकी बौद्धिक क्षमता अस्मित है, आज मानव के प्रकृति के हर एक तत्व को विकृति कर दिया है. ಸೊ ಇದಿಷ್ಟು ಆನ್ಸರನ್ನು ನೀವು ಬರೀಬೇಕಾಗ್ತದೆ. ನೆಕ್ಸ್ಟ್, ದಿನಕರ್ ಜಿ ಕೆ ಅನುಸಾರ ಮಾನವ್ ಕಿ ಸಹಿ ಪರಿಚಯ ಕ್ಯಾ ಹೈ. ಇದೆಲ್ಲ 3 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ ಆಗಿರ್ತದೆ ಮಕ್ಕಳ. ಹಾಗಾಗಿ ಇದನ್ನು ಪ್ರಾಕ್ಟೀಸನ್ನು ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸೊ ಅಟ್ ದ ಸೇಮ್ ಟೈಮ್ ನೀವು ಗ್ರಾಮರ್ಗೂ ಸಹ ಕಾನ್ಸಂಟ್ರೇಟ್ ಮಾಡ್ತಾ ಹೋಗಬೇಕು. ಸೊ ಅದನ್ನು ಸಹ ನೋಡ್ಕೊಂಬಿಡಿ. ಸೊ ಒಟ್ಟಿಗೆ ನಿಮಗೆ ಹೇಳ್ತಾ ಹೋಗ್ಬಿಡ್ತೀರಿ. ಸೊ ವಿಲೋಮ್ ಶಬ್ದ, ಸೊ ವಿಲೋಮ್ ಶಬ್ದಗಳು ಯಾವ್ಯಾವಿದ್ದಾವೆ, ವಚನಗಳು. ಸೊ ಇವೆಲ್ಲ ನಿಮಗೆ ಸ್ಟಾರ್ಟಿಂಗ್ MCQ ನಲ್ಲಿ ಕೇಳ್ತಾರೆ. ಸೊ ಖರೀದಾನ್ ಬೇಚ್ನ, ಅಚ್ಚ ಬೂರ, ಪಾಸ್ ದೂರ, ಗರೀಬ್ ಅಮೀರ್, ಸಾಫ್ ಗಂಧ, ಸುಬಹ್ ಶಾಮ್, ಬಹುತ್ ಕಮ್. ಸೊ ಈ ರೀತಿ ಪ್ರತಿಯೊಂದು ವಿಲೋಮ ಶಬ್ದಗಳನ್ನು ಸಹ ಅದರ ಜೊತೆಗೇನೆ ನೋಡ್ತಾ ಹೋಗಿ. ಹಾಗೆ ವಚನಗಳು ಸಹ, ಇವುಗಳನ್ನು ಸಹ ವೆರಿ ಇಂಪಾರ್ಟೆಂಟ್ ಮಕ್ಕಳ, ಏಕೆಂದರೆ 1 ಅಂಕಗಳಿಗೆ ನಿಮಗೆ ಕೊಡ್ತಾರೆ. ಹಾಗಾಗಿ ಜೊತೆಗೆ ಇವನ್ನು ಸಹ ನೋಡ್ತಾ ಹೋದ್ಕೊಳ್ಳಿ. ನೆಕ್ಸ್ಟ್, ನಿಮಗಿಲ್ಲಿ ಪ್ರೇರಣಾರ್ಥಕ ಕ್ರಿಯಾರೂಪ. ಸೊ ಇದನ್ನು ಕೇಳ್ತಾರೆ ಮಕ್ಕಳ, ಬಹಳ ಈಸಿ ಮಕ್ಕಳ. ಧಾತು ಲಿಕ್, ಕ್ರಿಯಾ ಲಿಕ್ನ, ಇದಕ್ಕೆ ಪ್ರಥಮ ಪ್ರೇರಣಾರ್ಥಕ ಅಥವಾ ದ್ವಿತೀಯನೇ ಕೇಳೋದು ನಿಮ್ಗೆ ಹೆಚ್ಚಾಗಿ. ಲಿಖಾನ ಅಂತ ಹೇಳಿ ಬಂದರೆ ಪ್ರಥಮ. ಸೊ ದ್ವಿತೀಯ ಪ್ರೇರಣಾರ್ಥಕ್ಕೆ ಬಹಳ ಈಸಿ, ವಾನ ಅಂತ ಸೇರ್ಕೊಬಿಡ್ತದೆ. ಲಿಕ್ವಾನ, ಚಲ್ವಾನ, ದಿಕ್ವಾನ, ಬಿಜ್ವಾನ. ಸೊ ಇವೆಲ್ಲ ಏನಾಗ್ತದೆ ದ್ವಿತೀಯ ಪ್ರೇರಣಾರ್ಥಕ. ಪ್ರಥಮ ಪ್ರೇರಣಾರ್ಥಕಕ್ಕೆ ಏನಾಗುತ್ತೆ, ಈ ಕ್ರಿಯಾಪದ ಏನಿರ್ತದಲ್ವಪ್ಪ, ಸೊ ಅದಕ್ಕೆ ಇಲ್ಲಿ ಸೋನ ಇದೆ, ಸುಲಾನ, ದೋನ, ದುಲಾನ. ಸೊ ಈ ರೀತಿ ಲಾನ ಅಂತ ಸೇರ್ಕೊಳ್ತದೆ, ಇಲ್ಲಿ ವಾನ ಅಂತ ಸೇರ್ಕೊಳ್ತದೆ. ಹಾಗಾಗಿ ಬಹಳ ಈಸಿಯಾಗಿ ನೀವು ಬರಿಬೋದಾಗ್ತದೆ ಮಕ್ಕಳ. ನೆಕ್ಸ್ಟ್ ಇಲ್ಲಿ ನೋಡಿ, ಕ್ವಶನ್ ಆನ್ಸರ್ಸ್ಗೆ ಬರೋಣ. ಕಲಾಂ ಜಿ ಕಾ ಬಚ್ಪನ್ ಬಡಿ ನಿಶ್ಚಿಂತ್ ಅವ್ರ ಸದಗಿ ಮೇ ಬೀತ್ ಕೈಸೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಉನ್ಕೆ ಪಿತಾ ಅನವಶ್ಯಕ ಏವ್ ಏಷ್ आराम वाली चीज़ के दूर रहते हैं, परंतु गर्भी सभी आवश्यक चीज़ें समृचित मात्र के सरल में उपलब्धि थी, इसलिए उनका बचपन बड़ी निश्चिंतता और सदगी में बीता है. ಅದು ಜೈನುಲಾಬ್ದೀನ್ ನಮಾಜ್ ಕಿ ಪ್ರಸಂಗಿತ್ ಕೆ ಬಾರೆ ಮೇ ಕ್ಯಾ ಕಹತೆ ಹೈ, ಅಥವಾ ನಮಾಜ್ ಕಿ ಪ್ರಸಂಗಿತ್ ಕೆ ಬಾರೆ ಮೇ ಜೈನುಲಾಬ್ದೀನ್ ಕೆ ವಿಚಾರ ಬತಾಯಿ. ಸೊ ಈ ಕ್ವಶನ್ನು ತುಂಬ ಬಾರಿ ನಿಮಗೆ 2 ಅಂಕಗಳಿಗೆ ಅಥವಾ 3 ಅಂಕಗಳಿಗೆ ಕೇಳ್ತಾರೆ ಮಕ್ಕಳು, ಹಾಗಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್, ಬಸಂತ್ ಹೇಗ್ ಇಮಾನ್ದಾರ್ ಲಡ್ಕಾ ಹೈ ಕೈಸೆ. ಸೊ ಇದನ್ನಂತೂ 3 ಅಥವಾ 4, ಸೊ 3 ಅಥವಾ 4 ಅಂಕಗಳಿಗೆ ಕೇಳ್ತಾರೆ ಮಕ್ಕಳ. ಸೊ ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಬಟ್ ಈಗ ಬಂತು ಹೆಚ್ಚಾಗಿ ನಿಮಗೆ ಕರ್ನಾಟಕ ಸಂಪದ ಅದ್ರ ಬಗ್ಗೆನೇ ಕೇಳ್ತಾ ಇರೋದು. ಹಾಗಾಗಿ ಈ ಕ್ವಶನ್ಸ್ ಎಲ್ಲ ನಾನು ಇಲ್ಲೇನು ಕ್ವಶನ್ಸ್ ಕೊಡ್ತಾ ಇದ್ದೀನಿ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ 8ನೇದಾಗಿ ಬಂದರೆ, ರಾಜ್ಕಿಶೋರ್ ಕಿ ಮಾನವೀಯ ವ್ಯವಹಾರ ಕಾ ಪರಿಚಯ ದೀಜಿಯೆ. ಸೊ पंडित राजकिशोर मजदूर के नेता थे, गरीबों के प्रति हमदर्दी दिखते
है और उनके साथ आदर से व्यवहार करते हैं. ಸೊ ಇದಿಷ್ಟು ಆನ್ಸರ್ಸನ್ನು ನೀವು ಇಲ್ಲಿ ಬರೀಬೇಕು. ನೆಕ್ಸ್ಟ್ 9ನೇ ಪ್ರಶ್ನೆ, व्यापार और बैंकिंग में इंटरनेट से क्या मदद मिलती. सो इंटरनेट द्वारा हम घर बैठे बैठे खरीदारी कर सकते हैं, कोई भी बिल भर सकते हैं, दुकान जाने और लाइन में घंटों खड़े रहने का समय बच सकते हैं. इंटरनेट बैंकिंग द्वारा दुनिया की किसी भी जगह पर जाए जितने भी रकम बेच सकती है. ಹಾಗಾಗಿ ವ್ಯಾಪಾರದಲ್ಲಿ ನಾವು ಮತ್ತು ಬ್ಯಾಂಕಿಂಗ್ನಲ್ಲಿ ಇಂಟರ್ನೆಟ್ಟನ್ನು ತುಂಬ ಸಹಾಯವನ್ನು ನಾವು ಅದರಿಂದ ಪಡ್ಕೊಳ್ತೀವಿ. ನೆಕ್ಸ್ಟ್ ಇ ಗವರ್ನೆನ್ಸ್ ಕ್ಯಾ ಹೈ. ಸೊ ಇ ಗವರ್ನೆನ್ಸ್ ಅಂದರೆ ಏನು. ಸೊ ಇದನ್ನು ಕೇಳ್ತಾರೆ ಮಕ್ಕಳ. ಇ गवर्नेंस द्वारा सरकार के सभी कामकाज का विवरण, अभिलेख, सरकारी आदेश आदि का यथावत लोगों को सूचित किया जाता है. इससे प्रशासन पारदर्शी बन सकता है. ಸೊ ಅದನ್ನು ನಾವು ಇ ಗವರ್ನೆನ್ಸ್ ಅಂತೀವಿ. ಸೊ ಜೊತೆಗೆ ಲಿಂಗಗಳನ್ನು ನೋಡ್ಕೊಳ್ಳಿ ಮಕ್ಕಳ. ಪುಲ್ಲಿಂಗ ಮತ್ತು ಸ್ತ್ರೀಲಿಂಗ ಇವೆರಡನೇ ನಿಮಗೆ ಕೇಳೋದು ಹೆಚ್ಚಾಗಿ. ಸೊ ಲಡ್ಕಾ ಲಡ್ಕಿ, ಆದ್ಮಿ ಔರತ್, ಯುವಕ್ ಯುವತಿ, ಪುರುಷ್ ಮಹಿಳಾ, ಮಾಲಿಕ್ ಮಾಲ್ಕಿನ್, ಅಧ್ಯಾಪಕ್ ಅಧ್ಯಾಪಿಕಾ. ಸೊ ಒಂದೊಂದ್ಸರಿ ಏನು ಮಾಡ್ತಾರೆ ಅಧ್ಯಾಪಿಕಾ, ಕರೆಕ್ಟಾಗಿ ನೀವು ವ್ಯಾಕರಣವನ್ನು ನೋಡ್ಕೋಬೇಕು. ಶಿಕ್ಷಕ್ ಶಿಕ್ಷಿಕಾ, ಬೇಟ್ ಬೇಟಿ, ಪಿತಾ ಮಾತಾ, ಸೊ ಪುತ್ರ ಪುತ್ರಿ. ಸೊ ಈ ರೀತಿ ಕ್ವಶನ್ಸನ್ನು ಲಿಂಗ ಬದಲಾಯಿಸೋದನ್ನು ನೋಡ್ಕೊಳ್ಳಿ. नेक्स्ट 11th क्वेश्चन, संचार व सूचन के क्षेत्र में इंटरनेट का क्या महत्व है. ಸೊ ಸಂಚಾರ ಮತ್ತು ಸೂಚನಾ ಕ್ಷೇತ್ರದಲ್ಲಿ ಯಾವ ರೀತಿ ಇಂಟರ್ನೆಟ್ ಮಹತ್ವ ಇದೆ. ಸೊ ಈ ಕ್ವಶನ್ಸ್ ನೋಡ್ಕೊಳ್ಳಿ. नेक्स्ट 12ನೇ क्वेश्चन, वीडियो कॉन्फ्रेंस के बारे में लिखिए. सो वीडियो कॉन्फ्रेंस में एक जगह बैठकर दुनिया के कोई देशों का प्रतिनिधियों के साथ 8-10 दूरदर्शन के पर्दे पर चर्चा कर सकते हैं. एक ही की कमरे में बैठकर विभिन्न देशों के रहने वाले लोगों के साथ विचार विनिमय कर सकते हैं. नेक्स्ट 13 क्वेश्चन, ಸೋಷಲ್ ನೆಟ್ವರ್ಕಿಂಗ್ ಏಕ್ ಕ್ರಾಂತಿಕಾರಿ ಕೋಸ್ ಹೈ ಕೈಸೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಅದಕ್ಕೆ ಇದಿಷ್ಟು ಆನ್ಸರ್ಸನ್ನು ನೋಡ್ಕೊಳ್ಳಿ ಮಕ್ಕಳ, ವೆರಿ ಇಂಪಾರ್ಟೆಂಟ್. ಸೊ ಇದಿಷ್ಟು ಇಂಟರ್ನೆಟ್ ಪಾಠದಿಂದ ಕೇಳಿರುವಂತಹ ಪ್ರಶ್ನೆಗಳು. ನೆಕ್ಸ್ಟ್ ಕರ್ನಾಟಕ ಸಂಪದ, ವೆರಿ ಇಂಪಾರ್ಟೆಂಟ್, ನಿಮಗೆ ಹೆಚ್ಚಾಗಿ 4 ಅಂಕಕ್ಕೆ ಈ ಪಾಠದಿಂದ ಬರ್ತದೆ ಮಕ್ಕಳ. ಸೊ ಕರ್ನಾಟಕ ಪ್ರಕೃತಿ ಸೌಂದರ್ಯಕ ವರ್ಣನ್ ಕೀಜಿಯೆ. ಸೊ ಅದನ್ನು ಹೆಚ್ಚಾಗಿ 3 ಅಂಕಗಳಿಗೆ ಕೇಳ್ತಾರೆ ಮಕ್ಕಳ. ಸೊ ಕರ್ನಾಟಕದ वर्णनेಯನ್ನು ನಾವು ಮಾಡಬೇಕು. कर्नाटक की प्रकृति सौंदर्य नयन मनोहर है. पश्चिम विशाल अरबी समुद्र लहराता है. इस प्रांत में दक्षिण से उत्तर के छोर तक फैली लंबी पर्वतवालों को पश्चिम घट्ट कहते हैं. इन्हीं घट्टों का कुछ भाग सह्याद्री कहलाता है. दक्षिण में नीलगिरी की पर्वतवालिया ಶೋಭಮಯಾನ ಹೈ. ಸೊ ಹಾಗಾಗಿ ಈ ರೀತಿ ನಾವು ಅದರ ಸೌಂದರ್ಯವನ್ನು ಬರಿಬೇಕಾಗ್ತದೆ. ನೆಕ್ಸ್ಟ್ 4 ಅಂಕಕ್ಕೆ ಮಕ್ಕಳ ಕೇಳ್ತಾರೆ, कर्नाटक की शिल्पकला का परिचय दीजिए. वेरी इंपॉर्टेंट क्वेश्चन. कर्नाटक की शिल्पकला अनोखी है. बादामी हाइवोले पत्तदकल में जो मंदिर है उसकी शिल्पकला और वास्तुकला अद्भुत है. बेलूरू, हलेबीडू तथा सोमनाथपुर की मंदिर की मूर्तियाँ सजीव लगती है. यह मूर्तियाँ हमें रामायण, महाभारत तथा पुराणों की कहानियाँ सुनती है. श्रवण बेलगोला की 57 फुट ऊंच गोमटेश्वरा की प्रतिमा दुनिया को त्याग और शांति का संदेश दे रही है. विजयपुर को गोल गुंबज, मैसूर का राजमहल, प्राचीन सेंट ಫಿಲೋಮಿನಾ ಚರ್ಚ್ ಆದಿ ಸ್ಥಾನ ಅತ್ಯಂತ ಆಕರ್ಷಣೀಯ ಹೈ. ಸೊ ನೋಡಿ, ಬಹಳ ಈಸಿ, ಸುಲಭವಾಗಿ ನೀವು ಬರೀಬೋದಾಗ್ತದೆ. ಸೊ ಈ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. 4 ಅಂಕಕ್ಕೆ 2 ಕ್ವಶನನ್ನು ಕೇಳ್ತಾರೆ. ಈ ಕ್ವಶನ್ ಮತ್ತು ಕರ್ನಾಟಕಕ್ಕೆ ಸಂಸ್ಕೃತಿ ಮತ್ತು ಇದ್ರ ಬಗ್ಗೆ ಸಾಹಿತ್ಯಕಾರರು ಏನಂತ ಹೇಳಿ ಕೇಳ್ತಾರೆ. ಆ ಕ್ವಶನ್ನು ಎರಡರಲ್ಲಿ ಯಾವುದಾದ್ರೂ ಒಂದಿರುತ್ತೆ, ಹಾಗಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕಾರಕಗಳನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಕರ್ತಕಾರಕ ನೇ ಬರ್ತದೆ, ಕರ್ಮಕಾರಕಕ್ಕೆ ಕೋ ಬರ್ತದೆ, ಕಾರಣಕಾರಕಕ್ಕೆ ಸೇ ಬರ್ತದೆ. ಸೊ ಇದಿಷ್ಟು ಕಾರಕಗಳನ್ನ ನೋಡ್ಕೊಳ್ಳಿ. ನಾನು ಇದರ PDF ಅನ್ನು ಟೆಲಿಗ್ರಾಮ್ ಗ್ರೂಪಿಗೆ ಹಾಕ್ತೀನಿ ಮಕ್ಕಳ. ಸೊ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗೋದನ್ನು ಮಿಸ್ ಮಾಡ್ಕೋಬೇಡಿ. ಎಲ್ಲ ರೀತಿಯ PDF ನಿಮಗೆ ಅಲ್ಲಿ ಸಿಗ್ತವೆ. नेक्स्ट 16ನೇ प्रश्न, गांव को आदर्श गांव कैसे बनाया जा सकता है. वेरी इंपॉर्टेंट क्वेश्चन. नेक्स्ट कलेक्टर साहब ने बच्चों की पढ़ाई में क्या कहा. सो ಅದು ಏನಂತ ಹೇಳ್ತಾರೆ ಅದಷ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ बचेंद्री ने पहाड़ पर चढ़ने की तैयारी किस प्रकार की. सो ಇದನ್ನ 3 ಅಂಕಗಳಿಗೆ ಹೆಚ್ಚಾಗಿ ಕೇಳ್ತಾರೆ ಮಕ್ಕಳ. प्रस्तुत पाठ से क्या संदेश
ಮಿಲ್ತಾ ಹೈ. ಸೊ ಆ ಪಾಠದಿಂದ ಏನು ಸಂದೇಶ ಸಿಗ್ತದೆ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಮನುಷ್ಯ ಕೆ ಲಿಯೆ ಸುಖ ಕಿ ಪ್ರಾಪ್ತಿ ಕಬ್ ಸಂಭವ್ ಹೈ. ಸೊ ಇದು ಸಹ ಇಂಪಾರ್ಟೆಂಟ್ ಕ್ವಶನ್. ಸೊ ಆನ್ಸರ್ಸ್ ಇಲ್ಲಿದೆ ಮಕ್ಕಳ. ಸೊ ಹೇಳ್ತಾ ಹೋದರೆ ಇಟ್ಸ್ ಟೇಕ್ ಟೂ ಮಚ್ ಟೈಮ್. ನೆಕ್ಸ್ಟ್ ಪೂರಕ ವಾಚನಕ್ಕೆ ಬಂದರೆ ಶನಿ और सौरमंडल का सबसे सुंदर ग्रह कैसे है स्पष्ट कीजिए. शनि एक अत्यंत ठंडा ग्रह कैसे स्पष्ट कीजिए. ಸೊ ಇವೆರಡು ಬಹಳ ಇಂಪಾರ್ಟೆಂಟ್ ಮಕ್ಕಳ. ಈ ಒಂದು ಪಾಠಕ್ಕೆ ಬಂದರೆ ಯಾವಾಗಲೂ ಹೆಚ್ಚಾಗಿ ಕೇಳುವ ಕ್ವಶನ್ಸ್. ನೆಕ್ಸ್ಟ್ ಸತ್ಯ क्या होता है उसका स्वरूप कैसे होता है. ಸೊ ಈ ಕ್ವಶನ್ ಅನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸಮಯ का सदुपयोग कैसे करना चाहिए. ಸೊ ಈ ಕ್ವಶನ್ಸು ಸೊ ಬಹಳ ಇಂಪಾರ್ಟೆಂಟ್ ಆಗಿರ್ತದೆ. ನೆಕ್ಸ್ಟ್ ಮಹಾತ್ಮ ಗಾಂಧೀಜಿ का सत्य की शक्ति के बारे में क्या कथन है. ಸೊ ಏನಂತ ಹೇಳ್ತಾರೆ. ನೆಕ್ಸ್ಟ್ ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬಲರಾಮ್ कृष्ण से माता पिता के बारे में क्या कहता है. ಸೊ ಆ ಕ್ವಶನ್ನು ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಯಶೋಧ ಕೃಷ್ಣ ಕೆ ಕ್ರೋಧ ಕೋ ಕೈಸೆ ಶಾಂತ್ ಕರ್ತಿ ಹೈ. ಸೊ ಅವನ ಇದನ್ನು ಕ್ರೋಧವನ್ನು ಕೋಪದಲ್ಲಿದ್ದಾಗ ಯಾವ ರೀತಿ ಅವನ್ನ ಶಾಂತ ಮಾಡ್ತಿದ್ದೆ. ಹೇ ಕೃಷ್ಣ ಸುನೋ ಬಲರಾಮ್ ಜನ್ಮ ಸೇ ಹಿ ಜುಗಲ್ಕೋರ್ ಹೈ ಮೇ ಗೋದನ್ ಕಿ कसम खाकर कहती है मैं ही तेरी माँ हूँ और तुम मेरे पुत्र हो ಅಂತ ಹೇಳಿ ಸಮಾಧಾನವನ್ನು ಮಾಡ್ತಾರೆ. ನೆಕ್ಸ್ಟ್ ತುಳಸಿ ದೋಹೆಗಳು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಭಾವಾರ್ಥಕ್ಕೆ ಇರ್ತದೆ ಮಕ್ಕಳ. ಸೊ 3 ಇದ್ದಾವೆ, ಅವು 3 ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮುಖಿಯ ಮುಕ್ಸೆ ಚಾಯೆ ಖಾನಾ ಪಾನಕೋ ಏಕ್ ಪಾಲೈ ಪೋಸೈ ಸಕಲ್ ಅಂಗ ತುಳಸಿ ಸಹಿತ ವಿವೇಕ್. ಸೊ ಅದರ ಸಂಪೂರ್ಣ ಇದನ್ನು ಸಹ ಭಾವಾರ್ಥವನ್ನು ಇಲ್ಲಿ ಕೊಟ್ಟಿದ್ದೀವಿ ಮಕ್ಕಳ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇದರ ಇದನ್ನು ನೋಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಕೋಶಿಶ್ ಕರ್ನೆ ವಾಲೆ ಕಿ ಕಭಿ ಹಾರ್ ನಹಿ ಹೋತಿ. ಸೊ ಈ ಒಂದು ಕವಿತದ ಕಂಠ ಪಾಠಕ್ಕೆ ಇರ್ತದೆ ಮಕ್ಕಳು. ಅದರಲ್ಲಿ 4 ಲೈನ್ಗಳನ್ನು. ಸೊ ಇದಿಷ್ಟು ಲೈನನ್ನು ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಲೇಬೇಕು, ಯಾಕೆಂದರೆ 4 ಅಂಕಕ್ಕೆ ಕೇಳ್ತಾರೆ. ನೆಕ್ಸ್ಟ್ ವಿರಾಮ ಚಿಹ್ನೆಯಿಂದ ನಮಗೆ ಕೇಳ್ತಾರೆ. ಈ ರೀತಿ ಇದ್ದರೆ ಅದನ್ನು ಅಲ್ಪ ವಿರಾಮ, ಇದನ್ನು ಅರ್ಥ ವಿರಾಮ, ಪೂರ್ಣ ವಿರಾಮ, ಪ್ರಶ್ನಾರ್ಥಕ, ಭಾವಸೂಚಕ, ಆಮೇಲೆ ಯೋಜಕ ಚಿಹ್ನೆ, ಉದ್ಧರಣ, ಕೋಷ್ಟಕ ಚಿಹ್ನೆ, ವಿರಾಮ ಚಿಹ್ನೆ. ಸೊ ಹಾಗಾಗಿ ಈ ಚಿಹ್ನೆಗಳನ್ನೆಲ್ಲ ಸಂಪೂರ್ಣವಾಗಿ ನೋಡ್ಕೊಳ್ಳಿ. ಸೊ ಅದಷ್ಟು ನಿಮಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಚುಟ್ಟಿ ಪತ್ರ. ಸೊ ಚುಟ್ಟಿ ಪತ್ರ ಕೊಯ್ ಕಾರಣ ಕೇಳ್ತಾರೆ. ಹಾಗಾಗಿ ಫಸ್ಟ್ ಪ್ರೇಷಕ್ ಅಂತ ಬರೆದು ನಿಮ್ಮ ಹೆಸರು ಸುಧಾ, 8वीं ಕಕ್ಷಾ ಅಥವಾ 10वीं ಕಕ್ಷಾ ಅಂತ ಬರೆದು ಸರ್ಕಾರಿ ಹೈಸ್ಕೂಲ್ ಮೈಸೂರು. ಸೊ ಇದು ಹಾಕಿ ಸೇವಾಮೆ ಕಕ್ಷಾ ಅಧ್ಯಾಪಕ ಸರ್ಕಾರಿ ಹೈಸ್ಕೂಲ್ ಮೈಸೂರು ಅಂತ ಹಾಕಿ ಆದರಣೀಯ ಮಹೋದಯ. ಸೊ ಇದಿಷ್ಟು ಪ್ಯಾಟ್ರನ್ಗೆ ನಿಮಗೆ ಅಲ್ಲಿಗೆ 2 ಅಂಕ ಸಿಕ್ಕಿರ್ತದೆ. ನೆಕ್ಸ್ಟ್ ವಿಷಯ 3 दिन की ಚುಟ್ಟಿ ಪ್ರಾರ್ಥನೆ ಹೋತಾ ಅಂತ ಹಾಕಿ ಅದನ್ನು ಕಂಪ್ಲೀಟ್ ಮ್ಯಾಟರನ್ನು ಬರೆದ್ಬಿಟ್ಟು ಇಷ್ಟು ದಿನದಿಂದ ಇಷ್ಟು ದಿನದವರೆಗೆ ಅಂತ ಹೇಳಿ ಚುಟ್ಟಿಯನ್ನು ಕೊಡಿ ಅಂತ ಕೇಳಿ ಧನ್ಯವಾದ ಸಹಿತ ಆಪ್ಕಿ ಆಜ್ಞಾಕಾರಿ ಛಾತ್ರ ಸುಧಾ ಅಥವಾ ನಿಮ್ಮ ಹೆಸರೇನಿರುತ್ತೆ ಅದನ್ನು ಹಾಕಿದರೆ ಮಕ್ಕಳು ನಿಮಗೆ ಈಸಿಯಾಗಿ 5 ಅಂಕಗಳನ್ನ ನೀವಲ್ಲಿ ಗಳಿಸ್ಕೋಬಹುದಾಗ್ತದೆ. ಹಾಗಾಗಿ ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ಸಮಾಸಕ್ಕೆ ಬಂದರೆ ನಿಮಗೆ ಸೊ ಇವೆಲ್ಲ ಸಮಾಸಗಳನ್ನು ನೀವು ನೋಡ್ಕೋಬೇಕಾಗ್ತದೆ ಮಕ್ಕಳ. ಕರ್ಮಧಾರಯ ಸಮಾಸ, ತತ್ಪುರುಷ ಸಮಾಸ, ದ್ವಿಗು ಸಮಾಸ, ದ್ವಂದ್ವ ಸಮಾಸ, ಬಹುರ್ವಿ ಸಮಾಸ. ಸೊ ಇದಿಷ್ಟನ್ನು ಕಂಪಲ್ಸರಿ ನೀವು ನೋಡಲೇಬೇಕಾಗ್ತದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತದೆ ಮಕ್ಕಳ ನಿಮಗೆ. ಸೊ ಹಾಗಾಗಿ ಇದಿಷ್ಟನ್ನು ನೀವು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಪ್ರಬಂಧ, ವೆರಿ ಇಂಪಾರ್ಟೆಂಟ್ ಪ್ರಬಂಧಗಳು ಬಂದರೆ ನೀವು, ಯಾಕೆಂತ ಹೇಳಿದರೆ 4 ಅಂಕಕ್ಕೆ ನಿಮಗೆ ಪ್ರಬಂಧ ಇರ್ತದೆ. ಸೊ ಮೊದಲನೇದಾಗಿ ಇಂಟರ್ನೆಟ್. ಸೊ ಇದಕ್ಕೆ ಹೇಳ್ತಿರೋ ಇಷ್ಟು ಕಂಪಲ್ಸರಿ, ಇದರಲ್ಲಿ ಯಾವುದಾದ್ರೂ ಒಂದಿರ್ತದೆ. ಫಸ್ಟ್ ಇಂಟರ್ನೆಟ್, ಅದ್ರ ಬಗ್ಗೆ ಇಂಟ್ರಡಕ್ಷನ್ ಬರೆದು ಅರ್ಥವನ್ನು ಬರೀಬೇಕು. ಸೊ ಆಲ್ರೆಡಿ ಇಂಟರ್ನೆಟ್ ಪಾಠ ಇರೋದ್ರಿಂದ ನೀವು ಬಹಳ ಈಸಿಯಾಗಿ ಕವರ್ ಮಾಡ್ಕೋಬೋದು. ನೆಕ್ಸ್ಟ್ ಇಂಟರ್ನೆಟ್ ಕಾ ಮಹತ್ವ, ಇಂಟರ್ನೆಟ್ ಕಾ ಲಾಭ. ಸೊ ಇದಿಷ್ಟನ್ನು ನೀವು ಬರಿಬೇಕಾಗ್ತದೆ. ಆ್ಯಂಡ್ ಲಾಸ್ಟ್ಗೆ ಬಂದರೆ ನೀವು ಸೊ ಇಂಟರ್ನೆಟ್ಗೆ ಹಾನಿಯ, ಸೊ ಅದರಿಂದ ಏನೇನೆಲ್ಲ ಹಾನಿ ಆಗ್ತದೆ ಮತ್ತು ಉಪಸಂಹಾರ, ಇದಿಷ್ಟನ್ನು ನೀವು ಅದರಲ್ಲಿ ಪ್ರಾಕ್ಟೀಸ್ ಮಾಡ್ಕೋಬೇಕಾಗ್ತದೆ. ಸೊ ಇಂಟರ್ನೆಟ್ ಅಥವಾ ಜನಸಂಖ್ಯೆ, ಸೊ ಇದನ್ನು ಹೆಚ್ಚು ಬಾರಿಯಾಗಿ ಕೇಳ್ತಾ ಇದ್ದಾರೆ ಮಕ್ಕಳ. ಸೊ ಜನಸಂಖ್ಯೆ ಇದನ್ನು, ಹಾಗಾಗಿ ಅದನ್ನು ನೋಡ್ಕೊಳ್ಳಿ. ಸೊ ಜನಸಂಖ್ಯೆ ಹಾಕಿ ಸಮಸ್ಯೆ, ಸೊ ಪ್ರಸ್ತಾವನ್. ನೆಕ್ಸ್ಟ್ ಜನಸಂಖ್ಯಾ ಮೇ ವೃದ್ಧಿ ಕೆ ಕಾರಣ, ಸೊ ಅದನ್ನು ನೋಡ್ಕೊಳ್ಳಿ. ಆ ಒಂದು ಪಾಯಿಂಟ್ಸನ್ನು ಇದು ಮಾಡಬೇಕು. ನೆಕ್ಸ್ಟ್ ಪರಿಣಾಮ, ಸೊ ಅದಷ್ಟನ್ನು ನೀವು ಅದಕ್ಕೆ ಬರೆದು ಉಪಸಂಹಾರವನ್ನು ಬರೆದ್ರೆ ಸೊ ಕಂಪ್ಲೀಟ್ ನಿಮ್ಗಲ್ಲಿಗೆ ಅಂಕಗಳು ಸಿಗ್ತದೆ. ಸೊ ಅಟ್ಲೀಸ್ಟ್ ಇಂಟರ್ನೆಟ್ ಅಂತೂ ಕಂಪಲ್ಸರಿ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಸಂಧಿಗಳನ್ನು ನೋಡ್ಕೊಳ್ಳಿ. ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ, ಎಣ್ ಸಂಧಿ, ನೆಕ್ಸ್ಟ್ ಅಯಾದಿ ಸಂಧಿ, ವ್ಯಂಜನ ಸಂಧಿ, ವಿಸರ್ಗ ಸಂಧಿ. ಸೊ ಇದಿಷ್ಟು ಸಂಧಿಗಳು ಕಂಪಲ್ಸರಿ, ಅದಕ್ಕೆ ಒಂದಷ್ಟು ಉದಾಹರಣೆಗಳು ಸಹ ಇದೆ, ಅದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ರೋಬೋಟ್. ಸೊ ಈ ಪಾಠದಲ್ಲಿ ನಿಮಗೆ ಸದರೋಮಾಕ್ಕೆ ಆಸ್ಪತ್ರೆ ಮೇ ದಾಖಿಲ್ ಕಿಯಾ ಗಯಾ ತಾ, सक्सेना परिवार के लोगों क्यों दुखी थी. नेक्स्ट
धीरज सक्सेना का कंप्यूटर पर बैठे रोबोट कैसे लगा सक्सेना परिवार के रोबोनिल क्यों पसंद था सो ಈ ಕ್ವೆಶ್ಚನ್ ತುಂಬಾ ಬಾರಿ ಕೇಳ್ತಾರೆ 3 ಅಂಕಕ್ಕೆ ಕೇಳ್ತಾರೆ धीरज सक्सेना बुद्धिमान रोबोट क्यों चाहते हैं सक्सेना परिवार को रोबोनिल बहुत ही भागाया था कैसे सक्सेना परिवार में रोबोनिल क्या क्या काम करता है सो ಈ ಕ್ವೆಶ್ಚನ್ಸ್ ತುಂಬಾ ಬಾರಿ ಕೇಳ್ತಾರೆ ನೋಡ್ಕೊಳ್ಳಿ रोबोनिल और रोबोदीप की मुलाकात का वर्णन कीजिए वेरी इंपॉर्टेंट क्वेश्चन नेक्स्ट रोबोदीप ने रोबोनिल ने क्या कहा नेक्स्ट रोबोनिल क्यों चौंकया सो इदिಷ್ಟು ಕ್ವೆಶ್ಚನ್ ನೋಡ್ಕೊಳ್ಳಿ ನೆಕ್ಸ್ಟ್ ಮಕ್ಕಳ ಸಮೈಕ ಮಹತ್ವ ಸೊ ಇದು ಒಂದು ಸಹ ಪ್ರಬಂಧವನ್ನು ನೋಡ್ಕೊಂಡಿರಿ ಮಕ್ಕಳ ಸೊ ವಿಶೇಷ ಪ್ರವೇಶ ನೆಕ್ಸ್ಟ್ ಸಮೈಕ ಮಹತ್ವ ನೆಕ್ಸ್ಟ್ ಸಮೈಕ ಸದುಪಯೋಗ ಉಪಸಂಹಾರ ಸೊ ಇದಿಷ್ಟು ನೋಡ್ಕೊಂಡಿರಿ ಇಂಪಾರ್ಟೆಂಟ್ ಮಕ್ಕಳ ಇದೊಂದು ಪ್ರಬಂಧವನ್ನು ಸಹ ಸೊ ಮಿಸ್ ಮಾಡ್ಕೊಂಬೇಡಿ ಸೊ ಇದಿಷ್ಟು ನಿಮಗೆ ಇಂಪಾರ್ಟೆಂಟ್ ಆಗಿ ಕೇಳುವಂತಹ ಕ್ವೆಶ್ಚನ್ಸ್ಗಳಾಗಿರ್ತದೆ ಹಾಗಾಗಿ ಇದಿಷ್ಟು ನಿಮ್ಗೆ ಏನು ಕೊಟ್ಟಿದ್ದೀವಲ್ಲ ಇದನ್ನು PDF ನಾನು ಆಲ್ರೆಡಿ ಹೇಳಿದೆ ಸ್ವಚ್ಛ ಭಾರತ್ ಅದ್ರ ಬಗ್ಗೆನೂ ಸಹ ನೋಡ್ಕೊಳ್ಳಿ ಸೊ ಇದೇನು ಕೊಟ್ಟಿದ್ದೀವಲ್ಲ ಇದಿಷ್ಟನ್ನು ನಾನು ನಿಮಗೆ ಟೆಲಿಗ್ರಾಮ್ ಗ್ರೂಪ್ಗೆ ಹಾಕಿರ್ತೀನಿ ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಿಕೊಂಡು ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗಿ ಒಳ್ಳೆಯ ಅಂಕಗಳನ್ನ ಗಳಿಸ್ಕೊಳ್ಳಿ 5 ಪೇಪರ್ಸ್ಗಳು ಸಹ ಬಹಳಷ್ಟು ಈಸಿ ಇದ್ದು ಸೊ ಇದು ಸಹ ನಿಮಗೆ ಈಸಿ ಆಗಿರ್ತದೆ ಚೆನ್ನಾಗಿ ಅಟೆಂಡ್ ಮಾಡಿರ್ತೀರ ಒಳ್ಳೆಯ ಅಂಕಗಳನ್ನ ಗಳಿಸ್ಕೊಂಡಿರ್ತೀರಾ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವಿಡಿಯೋಗಾಗಿ ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ